ಹಾಗಿದ್ರೂ ಕೂಡ ಇದರ ನಡುವೆ ಕೂಡ ಕೆಲವೊಂದು ಬ್ಲಾಸ್ಟ್ಗಳು ಆಗಿರುವಂಥದ್ದು ಕೂಡ ನಡೆದಿದೆ. ಈ ನಡುವೆ ಭಾರತದಲ್ಲಿ ನಡೀತಾ ಇರುವಂತಹ ಒಂದು ಪಂದ್ಯವನ್ನು ಕೂಡ ರದ್ದುಗೊಳಿಸಲಾಗಿದೆ. ದೆಹಲಿ ಮತ್ತು ಪಂಜಾಬ್ ನಡುವೆ ನಡೀತಾ ಇದ್ದಂತಹ IPL ಪಂದ್ಯವನ್ನು ರದ್ದುಗೊಳಿಸಲಾಗಿದೆ. ಧರ್ಮಶಾಲಾದಲ್ಲಿ ನಡೀತಿದ್ದಂತಹ IPL ಮ್ಯಾಚನ್ನು ರದ್ದುಗೊಳಿಸಲಾಗಿದೆ. ಪಂಜಾಬ್ ಮತ್ತು ದೆಹಲಿ ಮಧ್ಯೆ ಪಂದ್ಯ ನಡೀತಾ ಇತ್ತು, ಅದನ್ನು ರದ್ದುಗೊಳಿಸಲಾಗಿದೆ. ಯಾಕೆಂದರೆ ಭಾರತದ ಉತ್ತರ ಭಾಗದಲ್ಲಿ ಈ ರೀತಿಯಾದಂತಹ ದಾಳಿಗಳು ಆಗ್ತಾ ಇರೋದ್ರಿಂದಾಗಿ ಅವರು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಿಂದ ಗೊತ್ತು ಗುರಿ ಇಲ್ಲದಿರ್ತಕ್ಕಂಥ ಒಂದು ಅನಾಗರಿಕ ದೇಶವಾಗಿ ಪಾಕಿಸ್ತಾನ ವರ್ತಿಸ್ತಾ ಇದೆ. ಅದರ ಅನಾಗರಿಕತೆ ಈಗ ಆಲ್ರೆಡಿ ಜಗಜ್ಜಾಹೀರ್ ಆಗಿತ್ತು, ಈಗ ಮತ್ತಷ್ಟು ಅದು ಎಕ್ಸ್ಪೋಸ್ ಆಗ್ತಾ ಇದೆ. ಈ ದಾಳಿ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಪಾಕಿಸ್ತಾನವನ್ನು ಕಂಪ್ಲೀಟ್ ಆಗಿ ನಗ್ನ ಮಾಡ್ತಾ ಇದೆ, ಪಾಕಿಸ್ತಾನದ ಅನಾಗರಿಕತೆಯನ್ನು ತೋರಿಸ್ತಾ ಇದೆ, ಪಾಕಿಸ್ತಾನ ತನ್ನ ಅನಾಗರಿಕತೆಯನ್ನು ಪ್ರದರ್ಶಿಸ್ತಾ ಇದೆ ಜಗತ್ತಿನ ಮುಂದೆ. ಇಲ್ಲದೆ ಹೋದರೆ ಸಿವಿಲಿಯನ್ಸ್ ಮೇಲೆ, ಯಾಕಂದರೆ ಜಮ್ಮುವಿನ ಮೇಲೆ ಅದು ದಾಳಿ ಮಾಡಬೇಕು, ಜಮ್ಮು ನಗರದ ಮೇಲೆ ದಾಳಿ ನಡೆಸಬೇಕು ಅಂದರೆ ಪಾಕಿಸ್ತಾನದ ಯಾವುದೇ ನಗರದ ಮೇಲೆ ಭಾರತ ದಾಳಿಯನ್ನು ನಡೆಸ್ತಿಲ್ಲ. ಈಗ ಮೊನ್ನೆಯಿಂದ ನಡೆಸ್ತಾ ಇರುವಂತಹ ದಾಳಿಗಳು ನೇರವಾಗಿ ಪಾಕಿಸ್ತಾನದ ಒಳಗಡೆ ಇರುವಂತಹ ಉಗ್ರರ ಅಡಗುದಾಣಗಳನ್ನು ಧ್ವಂಸ ಮಾಡುವಂಥದ್ದು ಇರ್ಬೋದು, ಅಥವಾ ಸೇನಾ ನೆಲೆಯನ್ನಿದ್ದಾಗ ಬರೀ ಸೇನಾ ನೆಲೆಯಲ್ಲಿ ಮಾತ್ರನೇ ಬ್ಲಾಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತು. ಕರಾಚಿ, ರಾವಲ್ಪಿಂಡಿಯಲ್ಲೂ ಕೂಡ ಅದೇ ಸ್ವರೂಪದ ದಾಳಿಗಳನ್ನು ನಡೆದಿರುವಂಥದ್ದೇ ಹೊರತು ಎಲ್ಲೂ ಸಿವಿಲಿಯನ್ಸನ್ನು ಕೊಲ್ಲುವಂತಹ ಕಡೆಗೆ ಹೋಗಲಿಲ್ಲ. ಆದರೆ ಈಗ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರುವಂತಹ ಶೆಲ್ಲಿಂಗ್ ಏನಿದೆ, ಅಥವಾ ಅವರು ಮಾಡಿಸ್ತಾ ಇರುವಂತಹ ಏನು ಡ್ರೋನ್ ದಾಳಿ ಏನಿದೆ, ಹಾಗೂ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಕ್ಷಿಪಣಿ ದಾಳಿ ಏನಿದೆ, ಇವು ಭಾರತದ ನಗರಗಳನ್ನು ಆಯ್ಕೆ ಮಾಡಿಕೊಂಡಿದೆ ಪಾಕಿಸ್ತಾನ, ಭಾರತದ ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಪಾಕಿಸ್ತಾನ, ಭಾರತದ ಪ್ರಜೆಗಳನ್ನು ಕೊಲ್ಲಬೇಕು ಅನ್ನೋಂತಹ ಅದರ ರಕ್ತದಾಹವನ್ನು ನಿಲ್ಲಿಸಬೇಕಾಗಿರುವಂಥದ್ದು ಈಗ ಭಾರತದ ಬಹಳ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಯಾಕೆಂದರೆ ತನ್ನ ಪಕ್ಕದಲ್ಲಿರುವಂಥ ಒಂದು ರಕ್ಕಸ ದೇಶವನ್ನು ಎಷ್ಟು ದಿವಸಗಳ ಕಾಲ ಸಹಿಸಿಕೊಂಡು ಇರಬೇಕು ಭಾರತ ಅಂತೇಳಿ ಅದನ್ನು ಹೊಸಕ್ಕೆ ಹಾಕುವಂತಹ ಕಾಲ ಬಹುಶಃ ಪಾಕಿಸ್ತಾನನೇ ಅದಕ್ಕೊಂದು ಮುಕ್ತ ಆಹ್ವಾನವನ್ನು ಕೊಟ್ಟಿದೆ, ಹೊಸಕ್ಕೆ ಹಾಕಿ ಅಂತೇಳಿ. ಬಹುಶಃ ಈಗ ಆ ಕಾಲವು ಕೂಡ ಸನ್ನಿಹಿತ ಆಗಿದೆ, ಯಾವುದಕ್ಕೂ ಕೂಡ ಕಾಲ ಕೂಡಿ ಬರಬೇಕಾಗಿರುತ್ತೆ. ಅಂಥದ್ದೊಂದು ಕಾಲ ಕೂಡಿ ಬಂದಂಗೆ ಕಾಣ್ತಾ ಇದೆ ಪಾಕಿಸ್ತಾನದ ಪಾಲಿಗೆ. ಈಗಾಗಲೇ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅಲ್ಲಿರುವಂತಹ ಅಲ್ಲಿ ಅವರ 3 ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಈಗ ಭಾರತ ಮಾಡಿದೆ. ಪಾಕಿಸ್ತಾನ ಯುದ್ಧ ವಿಮಾನಗಳನ್ನು ಕೂಡ ಹಾರಿಸಲಾಗದಂತಹ ಸ್ಥಿತಿ ಸದ್ಯಕ್ಕೆ ಅದು ನಿರ್ಮಾಣ ಮಾಡಿಕೊಳ್ಳುತ್ತೆ, ಮತ್ತು ಭಾರತದ ಕಡೆಗೆ ಅದರ ಬಳಿಯಲ್ಲಿರ್ತಕ್ಕಂಥದ್ದು ಇರುವ ಬೇರೆಯವರು ಕೊಟ್ಟಿರುವಂತಹ ಕೆಲವೊಂದು ಯುದ್ಧ ವಿಮಾನಗಳನ್ನು ಮಾತ್ರ ಅದು ಸ್ವಲ್ಪ ಬಳಕೆ ಮಾಡಿಕೊಳ್ಬೋದೇ ಹೊರತು ಬೇರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. F-16, F-17 ಅಡ್ವಾನ್ಸ್ಡ್ ಯುದ್ಧ ವಿಮಾನಗಳು, ಅಮೇರಿಕಾದ ಅಡ್ವಾನ್ಸ್ಡ್ ಯುದ್ಧ ವಿಮಾನಗಳು. ಆದರೆ ಎಂಥವರ ಕೈಗೆ ಸಿಕ್ಕಿದೆ ಅಂತಂದರೆ ಬಳಸೋದಕ್ಕೆ ಯೋಗ್ಯತೆ ಇಲ್ಲದಿರುವಂಥ ಕೈಗೆ ಸಿಕ್ಕಿದಾಗ ಅವುಗಳು ಕೂಡ ನಾಶ ಆಗ್ತವಲ್ಲ, ಹಾಗೆ ನಾಶ ಆಗ್ತಾ ಇದೆ. ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡಲಾಗಿದೆ. F-16 ಮತ್ತು F-17 ಫೈಟರ್ ಜೆಟ್ಗಳು ಉಡೀಸಾಗಿದ್ದಾವೆ. ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಿದೆ. ಪಾಕಿಸ್ತಾನದ ವಾಯು ನೆಲೆಯಲ್ಲಿನೇ ಅವುಗಳನ್ನು ಧ್ವಂಸ ಮಾಡಲಾಗಿದೆ. ಭಾರತ ಕಡೆಗೆ ನುಗ್ಗಿ ಬರ್ತಿದ್ದಂತಹ ಪಾಕ್ ಜೆಟ್ಗಳನ್ನು ಈಗ ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಬಹುತೇಕ ಭಾರತದ ಬಟಿಂಡಾ ಏರ್ ಬೇಸ್ನಲ್ಲಿ ಈಗಾಗಲೇ ಏನು ನಮ್ಮ ಜೆಟ್ಗಳು ಕೂಡ, ನಮ್ಮ ಫೈಟರ್ ಜೆಟ್ಗಳು ಕೂಡ ಸ್ಕ್ರಾಂಬಲ್ ಆಗಿರ್ತವೆ, ಅವುಗಳು ಯುದ್ಧದ ಮೋಡ್ಗೆ ತಿರುಗಿ ಆಗಿರುತ್ತೆ. ಆ ಮೂಲಕವಾಗಿ ಇವುಗಳಿಗೆ ಕೌಂಟರ್ ಕೊಡುವಂತಹ ಪ್ರಯತ್ನವನ್ನು ಭಾರತ ಆರಂಭಿಸಿದೆ. ಯಾವ ದಾಳಿಯನ್ನು ಪಾಕಿಸ್ತಾನ ಭಾರತದ ಮೇಲೆ ಮಾಡಿ ಪಾಕಿಸ್ತಾನಿಗಳನ್ನು ಸಮಾಧಾನ ಪಡಿಸೋದಕ್ಕೆ ತನ್ನ ದೇಶದಲ್ಲೂ ಮುಖ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಯ ಪ್ರಧಾನಿ ಮಾಡ್ತಾ ಇರ್ತಕ್ಕಂತಹ ಕೆಲಸ ಏನಿದೆಯಲ್ಲ, ಆ ಪ್ರಧಾನಿಗೆ ಮತ್ತು ಆ ಪ್ರಧಾನಿಯ ಸೇನಾ ದಂಡನಾಯಕ ಏನು ಒಬ್ಬ ಏನು ಅನಾಗರಿಕನ ರೀತಿಯಲ್ಲಿ ಸೈನಿಕನಿಗೆ ಇರಬೇಕಾಗಿರುವಂಥ ಕನಿಷ್ಠ ಸೇವಾ ನಿಯಮಗಳನ್ನು ಕೂಡ ಪಾಲಿಸದೇನೆ ಆತನ ಬಾಯಲ್ಲಿ ಬಂದಿರತಕ್ಕಂಥದ್ದು ಯಾವುದೋ ಒಬ್ಬ ಏನು ಪಾಕಿಸ್ತಾನದ ಉಗ್ರ ಮೌಲ್ವಿಗಳು ಹೇಗೆ ಮಾತಾಡ್ತಾರಲ್ಲ, ಆ ಮೌಲಾನಾಗಳು ಯಾವ ರೀತಿಯಾಗಿ ಮಾತಾಡ್ತಾರೆ ಉಗ್ರರು, ಆ ಸ್ವರೂಪದಲ್ಲಿ ಈತ ಕೂಡ ಮಾತನಾಡಿದ್ದ ಅಲ್ಲಿಯ ಸೇನೆಯ ಮುಖ್ಯಸ್ಥ. ಆ ಸೇನೆಯ ಮುಖ್ಯಸ್ಥನ ಮಾತಿನ ನಂತರ ಭಾರತದ ನೆಲದಲ್ಲಿ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಪ್ರಚೋದಿತ ಉಗ್ರರು ದಾಳಿಯನ್ನು ನಡೆಸ್ತಾರೆ. 26 ಜನರನ್ನು ಕೊಂದು ಹಾಕ್ತಾರೆ. ಆ 26 ಜನರ ಕೊಂದು ಹಾಕಿದ್ದಕ್ಕೆ ಆಪರೇಷನ್ ಸಿಂಧೂರದ ಮೂಲಕವಾಗಿ ತಿರುಗೇಟನ್ನು ಭಾರತ ಕೊಡ್ತು. ಕೇವಲ ಪಾಕಿಸ್ತಾನದಲ್ಲಿದ್ದಂಥ ಉಗ್ರರ ನೆಲೆಗಳನ್ನು ಮಾತ್ರ ಧ್ವಂಸಗೊಳಿಸುವಂಥ ಕೆಲಸವನ್ನು ಭಾರತ ಮಾಡಿತು. ಆದರೆ ಇಷ್ಟು ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸ್ತಾ ಇದ್ದಂಗೆ ಪಾಕಿಸ್ತಾನ
ಮಾಡಿರುವಂಥದ್ದು ಭಾರತದ ನಗರಗಳ ಕಡೆಗೆ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತು. ಭಾರತದ 15 ನಗರಗಳನ್ನು ಅದು ಗುರಿಯಾಗಿ ಮಾಡಿಸ್ತು. ಅದು ಅವಂತಿಪುರದಿಂದ ಹಿಡಿದು ಭುಜ್ವರೆಗೆ ಇರುವಂತಹ ಬೇರೆ ಬೇರೆ ನಗರಗಳನ್ನು, ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತ್ಸರ, ಆದಂಪುರ, ಹೀಗೆ ಬೇರೆ ಬೇರೆ ನಗರಗಳನ್ನು ಅದು ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಆದರೆ ಪಾಕಿಸ್ತಾನಕ್ಕೆ ಆ ಪ್ರಯತ್ನವನ್ನು ಮಾಡೋದಕ್ಕಾಗಿಯೇ ಅದರ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಲಾಹೋರ್ನಲ್ಲಿದ್ದದನ್ನು ಕೆಡವಿ ಹಾಕಲಾಗಿದೆ. ಈಗ ಜಮ್ಮುವನ್ನು ಕೆಣಕಿದ್ದಾರೆ. ಬಹುಶಃ ಲಾಹೋರ್ಗೆ ಅಂತಿಮ ಕಾಲ 1965ರಲ್ಲಿ ಬಂದಿತ್ತು. ಅದು ಭಾರತದ ಜೊತೆಗೆ ಅದು ವಿಲೀನ ಆಗಬೇಕಾಗಿದ್ದಿತ್ತು. ಇನ್ನೇನು ಭಾರತದ ಸೇನೆ ಲಾಹೋರ್ಗೆ ನುಗ್ಗುವಂಥದ್ದು ಮಾತ್ರ ಬಾಕಿ ಉಳಿದಿತ್ತು. ಬಹುಶಃ ಈ ಬಾರಿ ಪಾಕಿಸ್ತಾನ ಆಹ್ವಾನವನ್ನು ಕೊಟ್ಟಿದೆ.